1995ನೇ ಇಸ್ವಿಗಿಂತ ಮುಂಚೆ ಈ ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ ವಕ್ಫ್ ಬೋರ್ಡಿಗೆ ಅಥವಾ ಇನ್ಯಾರಿಗಾದ್ರೂ ಒಂದು ತಕರಾರಿತ್ತು ಅಂತಾದರೆ ಅವರು ಆ ತಕರಾರನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಿವಿಲ್ ಕೋರ್ಟ್ ಎದುರುಗಡೆ ಹೋಗಬೇಕಿತ್ತು. ಲೈಕ್ ಎನಿ ಅದರ್ ಪರ್ಸನ್. ಇವಾಗ ನಿಮಗಾಗ್ಲಿ ನನಗಾಗ್ಲಿ ಏನಾದರೂ ಒಂದು ಸಮಸ್ಯೆ ಬಂತು ಅಂತಂದರೆ ನಾವು ಹೋಗೋದು ಸಿವಿಲ್ ಕೋರ್ಟಿಗೆ, OS ಹಾಕ್ತೀವಿ, AC ಕೋರ್ಟು DC ಕೋರ್ಟು ಅಲ್ಲಿಗೆ ಹೋಗ್ತೀವಿ. ಆದರೆ 1995 ವಕ್ಫ್ ಟ್ರಿಬ್ಯುನಲ್ ಅಂತ ಶುರು ಮಾಡಿದ್ರು. ಆ ವಕ್ಫ್ ಟ್ರಿಬ್ಯುನಲ್ ಎದುರುಗಡೆನೆ ಎಲ್ಲ ಕೇಸ್ ಬರಬೇಕು ಅಂತ ಮಾಡಿದ್ರು. 95 ಒರಿಜಿನಲ್ ಆ್ಯಕ್ಟ್ನಲ್ಲಿ 95 ವಕ್ಫ್ ಟ್ರಿಬ್ಯುನಲ್ ಎದುರುಗಡೆ ವಕ್ಫಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಮಾತ್ರ ಕೇಸ್ ಬರಬೇಕು ಅಂತಿತ್ತು. ಆದರೆ 2013 ಇನ್ನೊಂದು ತಿದ್ದುಪಡಿ ತಂದು ವಕ್ಫಿಗೆ ಮತ್ತೆ ನಾನ್ ಮುಸ್ಲಿಮ್ಸಿಗೆ ಮಧ್ಯದಲ್ಲೂ ಕೇಸ್ ಇದ್ರೂ ಕೂಡ ಅವರು ಕೂಡ ಟ್ರಿಬ್ಯುನಲ್ ಎದುರುಗಡೆ ಬರಬೇಕು ಅಂತ ಬದಲಾವಣೆ ಮಾಡಿದ್ರು. ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು, ಒಂದೇ ದೇಶ, ಒಂದೇ ಸಂವಿಧಾನ, ಒಂದೇ ರೀತಿಯ ಪ್ರಜೆಗಳು, ನಾಗರಿಕರು, ಆದರೆ 2 ಕೋರ್ಟ್ ವ್ಯವಸ್ಥೆ ಯಾಕೆ? ಇದು ಯಾವ ರೀತಿ ಜಸ್ಟಿಫೈ ಮಾಡ್ಕೊಳ್ಬೋದು? ನನಗೆ ಅಜಿತ್ ಹನುಮಕ್ಕನವರಿಗೆ ಯಾವುದಾದ್ರೂ ಒಂದು ಜಮೀನಿನ ವ್ಯಾಜ್ಯ ಇತ್ತು ಅಂತಂದ್ರೆ ನಾವು ಇದಕ್ಕೆ ಹೋಗಬೇಕು, ಹೈಕೋರ್ಟಿಗೆ, ಸಿವಿಲ್ ಕೋರ್ಟಿಗೆ ಹೋಗಬೇಕು. ನನಗೋ ಇನ್ಯಾವುದೋ ಒಂದು ದೇವಸ್ಥಾನದ ಜಾಗಕ್ಕೋ ಯಾವುದಾದ್ರೂ ಒಂದು ತಕರಾರು ಬಂತು ಅಂತಂದ್ರೆ ನಾವು ಕೋರ್ಟಿಗೆ ಹೋಗಬೇಕು. ಆದರೆ ವಕ್ಫಿಗೂ ಮತ್ತು ನಾಗರಿಕರಿಗೂ ಯಾವುದೇ ಧರ್ಮದವರಿಗೆ ತಕರಾರು ಬಂತು ಅಂತಂದ್ರೆ ಅವ್ರು ಮಾತ್ರ ವಕ್ಫ್ದೇ ಕೋರ್ಟ್ ಎದುರುಗಡೆ ಹೋಗಬೇಕು ಅಂದ್ರೆ ಇದನ್ನ ಹೇಗೆ ನೀವು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ, ಸೆಕ್ಯುಲರ್ ದೇಶದಲ್ಲಿ ಈ ರೀತಿಯ ವ್ಯವಸ್ಥೆ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆ? ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಇದು ಒಂದು. ಎರಡನೇದು, ವಕ್ಫ್ ಬೋರ್ಡಿಗೆ ಪ್ರತಿ ವರ್ಷ ರಾಜ್ಯದಲ್ಲಿರುವಂಥ ವಕ್ಫ್ ಆಸ್ತಿಗಳೆಲ್ಲವನ್ನು ಸರ್ವೆ ಮಾಡಿ ಒಂದು ಲಿಸ್ಟನ್ನು ಪ್ರಕಟ ಮಾಡುವಂಥ ಅಧಿಕಾರ ಇದೆ. ಈ ಲಿಸ್ಟನ್ನು ಪ್ರಕಟ ಮಾಡಬೇಕಾದಾಗ ಅವರು ಎಲ್ಲೆಲ್ಲಿ ಹೊಸದಾಗಿ ವಕ್ಫ್ ಯಾರು ಮಾಡಿರ್ತಾರೆ ಅಥವಾ ಹಳೆ ಯಾವ ವಕ್ಫ್ ಇದೆ ಅವನ್ನೆಲ್ಲ ಸೇರ್ಕೊಂಡು ಒಂದು ಲಿಸ್ಟ್ ಹಾಕ್ತಾರೆ. ಈಗ ಅಕಸ್ಮಾತ್ ಸರಿಯಾಗೋ ತಪ್ಪಾಗೋ ನಿಮ್ಮ ಹೆಸರು ವಕ್ಫ್ ಲಿಸ್ಟ್ ಒಳಗಡೆ ಬಂತು ಅಂತ ಇಟ್ಕೊಳ್ಳಿ. ಕಾನೂನು ಪ್ರಕಾರ ನಿಮಗೆ ಅದನ್ನ ಪ್ರಶ್ನೆ ಮಾಡಕ್ಕೆ 1 ವರ್ಷ ಅವಕಾಶ ಇದೆ. ಒಂದು ವರ್ಷದೊಳಗಡೆ ನೀವು ಅದನ್ನ ಪ್ರಶ್ನೆ ಮಾಡಬೇಕು. 1 ವರ್ಷದಲ್ಲಿ ನೀವು ಪ್ರಶ್ನೆ ಮಾಡಲಿಲ್ಲ ಅಂತಾದ್ರೆ ನೀವು ಅದನ್ನ ಕ್ಲೈಮ್, ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪೀರಿಯಡ್ ಆಫ್ ಲಿಮಿಟೇಷನ್ ಅಂತ, ನೀವು ಅದ್ರ ಮೇಲೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ವಕ್ಫ್ ಬೋರ್ಡ್ ಯಾವ್ದಾದ್ರೂ ಒಂದು ಆಸ್ತಿಯನ್ನ ಇದು ತನ್ನದು ಅಂತ ಕ್ಲೈಮ್ ಮಾಡೋದಿಕ್ಕೆ ಯಾವುದೇ ಲಿಮಿಟೇಷನ್ ಪೀರಿಯಡ್ ಇಲ್ಲ. ಅಂದ್ರೆ 500 ವರ್ಷದಿಂದ ಈಗ 500 ವರ್ಷದಲ್ಲ ಅಜಿತ್, ಈಗ ನಿಜಾಮರ್ ಕಾಲದಲ್ಲಿ ನಮಗೆ ಕೊಟ್ಟರು, ಔರಂಗಜೇಬ್ ಕಾಲದಲ್ಲಿ ನಮಗೆ ವಕ್ಫ್ ಆಗಿತ್ತು ಅಂತ ಈಗ ಕ್ಲೇಮ್ ಮಾಡ್ತಾ ಇರೋದು ಯಾಕೆ ಅಂದ್ರೆ ವಕ್ಫ್ ಯಾವುದೇ ಆಸ್ತಿಯನ್ನ ತನ್ನದು ಅಂತ ಕ್ಲೇಮ್ ಮಾಡೋದಿಕ್ಕೆ ಲಿಮಿಟೇಷನ್ ಇಲ್ಲ. ಆದ್ರೆ ವಕ್ಫ್ ನಿಮ್ಮ ಆಸ್ತಿ ನಮ್ದು ತನ್ನದು ಅಂತಂದ್ರೆ ಅದನ್ನ ನೀವು ಕ್ಲೇಮ್ ಮಾಡಿ ಪ್ರಶ್ನೆ ಮಾಡೋದಿಕ್ಕೆ 1 ವರ್ಷ ಟೈಮ್. ಅದು ಯಾರೆದುರುಗಡೆ ಪ್ರಶ್ನೆ ಮಾಡಬೇಕು? ಅವ್ರ ಎದುರುಗಡೆನೆ ಪ್ರಶ್ನೆ ಮಾಡಬೇಕು. ನೀವು ನನಗೆ ಇನ್ನೊಂದು ಸಂಸ್ಥೆ ತೋರಿಸಿ ಯಾವುದಕ್ಕೆ ಯಾವ್ದಾದ್ರೂ ಜಾಗವನ್ನ ಇದು ನನಗೆ ಸೇರಿದೆಯೋ ಇಲ್ವೋ ಅನ್ನುವಂಥ ಎನ್ಕ್ವೈರಿ ಮಾಡೋ ಅಧಿಕಾರನೂ ಅವ್ರ ಹತ್ರನೇ. ಈ ಜಾಗ ನಮ್ದು ಅಂತ ಅವ್ರು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಮಾಡಾದ್ಮೇಲೆ ಡಿಸಿಷನ್ ಕೊಡೋದು ಅವರೇ. ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಎದುರುಗಡೆನೆ ಕೋರ್ಟಿಗೆ ಬರಬೇಕಾಗಿರುವಂಥ, ಅವ್ರ ಕೋರ್ಟ್ ಕೊಡುವಂಥ ತೀರ್ಪು ಫೈನಲ್ ಆಗುವಂಥ ಇನ್ಯಾವುದಾದ್ರೂ ಒಂದು ಸಂಸ್ಥೆ ತೋರಿಸಿ. ಇನ್ನೊಂದು ತಿದ್ದುಪಡಿ ತಂದರು, ಸೆಕ್ಷನ್ 40 ಅಂತ. ಸೆಕ್ಷನ್ 40 ನೀವು ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಿ. ಯಾವುದೇ ಜಮೀನನ್ನ, ಯಾವುದೇ ಆಸ್ತಿಯನ್ನ ವಕ್ಫ್ ಬೋರ್ಡಿಗೆ ಇದು ತನ್ನದು ಅಂತ ಅನಿಸಿದ್ರೆ ವಕ್ಫ್ ಬೋರ್ಡ್ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಆ ಜಾಗದ ಮೇಲೆ ಅವರು ಇದನ್ನ ವಕ್ಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡ್ಬೋದು, ಆಸ್ತಿ ಅಂತ ಡಿಕ್ಲೇರ್ ಮಾಡ್ಬೋದು. ವಕ್ಫ್ ಬೋರ್ಡ್ ಅದನ್ನ ಏನು ನೋಟಿಸ್ ಕೊಡತ್ತೆ, ಲಿಸ್ಟ್ ಹಾಕತ್ತೆ, ಆ ಲಿಸ್ಟು ಕಂಪಲ್ಸರಿಯಾಗಿ ರೆವೆನ್ಯೂ ಅಧಿಕಾರಿಗಳು ಅದ್ರ ಪ್ರಕಾರ ಮ್ಯೂಟೇಷನ್ಗಳನ್ನ ಚೇಂಜ್ ಮಾಡಬೇಕು.